ಸಾಲ ತೀರಿಸೋದಕ್ಕೆ ಅಂತ ಕಿರಾತಕನೊಬ್ಬ ಆಪ್ತ ಸ್ನೇಹಿತೆಯನ್ನೇ ಕೊಂದಿದ್ದಾನೆ. ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ನಾಮಗುಂಡ್ಲು ಬಳಿ ನಡೆದಿದೆ. ಇಎಂಐ ಹಣ ಕಟ್ಟಬೇಕು ಅಂತ ಗರ್ಲ್ ಫ್ರೆಂಡ್ ಜೊತೆ ಸೇರಿಕೊಂಡು ರಾಕೇಶ್ ಎಂಬಾತ ಆತನ ಸ್ನೇಹಿತೆ ಅರ್ಚನಾಳನ್ನೇ ಕೊಲೆಗೈದಿದ್ದಾನೆ. ಅದು ಆಕೆಯ ಹುಟ್ಟುಹಬ್ಬದ ದಿನವೇ ಕೃತ್ಯ ಎಸಗಿದ್ದಾನೆ. ಸದ್ಯ ಅಂಜಲಿ ಹಾಗೂ ರಾಕೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮೃತ ಅರ್ಚನಾ, ಆರೋಪಿ ಆಕೆ ರಾಕೇಶ್ ಇಬ್ರು ಕೂಡ ಆಪ್ತ ಸ್ನೇಹಿತರಾಗಿದ್ರು. ಆರೋಪಿ ರಾಕೇಶ್ ಬೆಂಗಳೂರಿನಲ್ಲಿ ಆಟೋ ಚಾಲಕನಾಗಿದ್ದ. ಒಂದಿನ ಹಿಂದೆ ರಾಕೇಶ್ ಅರ್ಚನಾಗೆ ವಿಡಿಯೋ ಕಾಲ್ ಮಾಡಿದ್ದ. ಅದರ ಜೊತೆಗೆ ಈ ಅರ್ಚನಾ ಇದಾರಲ್ಲ, ಇವರು ರಾಕೇಶ್ನ ಪ್ರಿಯತಮೆ ಅಂಜಲಿ ಜೊತೆಗೂ ಕೂಡ ಈಕೆಯ ಪರಿಚಯ ಆಯಿತು. ವಿಡಿಯೋ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಅರ್ಚನಾ ಕತ್ನಲ್ಲಿ ಚಿನ್ನದ ಸರ ಇತ್ತಲ್ಲ, ಅದನ್ನ ಈತ ಗಮನಿಸ್ತಾನೆ. ಸರ ಕದಿಯೋಕೆ ತನ್ನ ಗೆಳತಿ ಅಂಜಲಿಯೊಂದಿಗೆ ಈತ ಒಂದು ಪ್ಲಾನ್ ರೂಪಿಸ್ತಾನೆ. ಅರ್ಚನಾಳ ಹುಟ್ಟುಹಬ್ಬದ ದಿನಾನೇ ಟೂರ್ಗೆ ಅಂತ ಅರ್ಚನಾನ ಕರ್ಕೊಂಡು ಹೋಗ್ತಾರೆ. ಚಿನ್ನದ ಸರ ಕಿತ್ಕೊಂಡು ಕೊಲೆ ಮಾಡಿದ್ದು ತನಿಖೆಯಲ್ಲಿ ಈಗ ಬಯಲಾಗಿದೆ. ಕಳೆದ ವಾರ ನಾಮಗೊಂಡ್ಲು ಗ್ರಾಮದ ಬಳಿಯ ಜಾಗದಲ್ಲಿ ಮಹಿಳೆಯ ಶವ ಪತ್ತೆಯಾಗಿತ್ತು. ಶವದ ಗುರುತು ಪತ್ತೆ ಆಗಿರಲಿಲ್ಲ. ಆದರೆ ಫೋನ್ ಕಾಲ್ ವಿವರವನ್ನು ಆಧರಿಸಿ ತನಿಖೆ ನಡೆಸಿದಾಗ ಆ ರೆಕಾರ್ಡ್ಗಳೆಲ್ಲವನ್ನೂ ಕೂಡ ಪರಿಶೀಲಿಸಿದಾಗ ಸತ್ಯ ಬೆಳಕಿಗೆ ಬಂದಿದೆ. ರಾಕೇಶ್ ಅಂಜಲಿಯೊಂದಿಗೆ ಆಕೆಯ ಸಂಪರ್ಕವಿತ್ತು ಅಂತ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಇನ್ನು ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಾಗ ಇಎಂಐ ಹಣ ಕಟ್ಟೋಕೆ ಚಿನ್ನದ ಸರ ಕದ್ದು ಕೊಲೆ ಮಾಡಿದ್ದೀವಿ ಅಂತ ಹೇಳಿ ಇವರು ಒಪ್ಕೊಳ್ತಾರೆ. ಈಗ ಸದ್ಯಕ್ಕೆ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.